ಬಾಲಕಿಯರ ಅಪಹರಣ ಯತ್ನ ಅಂತ ಹೇಳಿ ವಿಡಿಯೋ ಒಂದು ವೈರಲ್ ಆಗಿತ್ತು. ಬಾಲಕಿಯರ ಅಪಹರಣಕ್ಕೆ ಯತ್ನ ಅನ್ನೋ ವಿಡಿಯೋ ವೈರಲ್ ಆಗಿತ್ತು. ಆದರೆ ಆ ವಿಡಿಯೋ ಸುಳ್ಳು ಅಂತ ಹೇಳಿ ಇದೀಗ ಸ್ಪಷ್ಟನೆ ಸಿಕ್ಕಿದೆ. ವೈರಲ್ ವಿಡಿಯೋ ಬಗ್ಗೆ ಬೀದರ್ ಎಸ್ಪಿ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈರಲ್ ಆಗಿದ್ದ ಬೀದರ್ನ ವಿದ್ಯಾನಗರದಲ್ಲಿನ ವಿಡಿಯೋ. ಮದುವೆ ಆಮಂತ್ರಣ ಪತ್ರಿಕೆಯನ್ನ ಕೊಡೋದಕ್ಕೆ ಯುವಕ ಹೋಗಿದ್ದ. ಆಟ ಆಡ್ತಿದ್ದ ಬಾಲಕಿಯರ ಬಳಿ ಯುವಕ ಅಡ್ರೆಸ್ ಅನ್ನ ಕೇಳಿದ್ದಾನೆ. ಆ ಸಂದರ್ಭದಲ್ಲಿ ಮಕ್ಕಳು ಓಡಿ ಹೋಗಿದ್ದಾರೆ. ಕಿಡ್ನಾಪ್ ಮಾಡೋಕೆ ಯತ್ನಿಸಿದ್ರು ಅಂತ ಹೇಳಿದ್ದಾರೆ. ಗಾಬರಿಗೊಂಡು ಕಿರುಚಿದ್ದಕ್ಕೆ ಯುವಕ ಓಡಿದ್ದಲ್ಲಿಂದ. ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮದುವೆ ಆಮಂತ್ರಣ ಪತ್ರಿಕೆಯನ್ನ ಕೊಡೋದಕ್ಕೆ ಆತ ಬಂದಿದ್ದ. ಅಡ್ರೆಸ್ ಅನ್ನ ಕೇಳೋದಕ್ಕೆ ಮುಂದಾಗಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಹೆದರಿದಂತಹ ಮಕ್ಕಳು ಅಲ್ಲಿಂದ ಓಡಿ ಹೋಗಿದ್ದಾರೆ. ಭಯ ಆಗಿದೆ. ಕಿಡ್ನಾಪ್ ಮಾಡೋದಕ್ಕೆ ಏನಾದರೂ ಬಂದಿದ್ದಾರಾ ಅಂತ ಹೇಳಿ ಅಲ್ಲಿ ಹೋಗಿ ಕಿಡ್ನಾಪ್ ಯತ್ನ ಅಂತಲೂ ಕೂಡ ಹೇಳಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಾರೋ ಅನಾಮಿಕ ವ್ಯಕ್ತಿ ಬಂದು ಈ ರೀತಿಯಾಗಿ ಮಾತನಾಡ್ಕೊಂಡು ನಿಂತ್ಕೊಂಡ್ರೆ ಎಂಥವರಿಗಾದರೂ ಕೂಡ ಭಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೇಗೆಲ್ಲ ಬಂದು ಮಕ್ಕಳನ್ನು ಪುಸ್ಲಾಯಿಸೋದು, ಕಿಡ್ನಾಪ್ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಇರೋದ್ರಿಂದ ಯಾರೇ ಬಂದರೂ ಅವರನ್ನು ನಂಬೋಕ್ಕಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ಅಲ್ಲಿ ಕಿರ್ಚೋದಕ್ಕೆ ಶುರು ಮಾಡಿದ್ರೋ, ಮನೆಯಿಂದ ದೊಡ್ಡವರು ಹೊರಗಡೆ ಬಂದರೂ ಆ ಯುವಕ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಈ ವಿಡಿಯೋ ಬಗ್ಗೆ ಇದೀಗ ಎಸ್ಪಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ಕಿಡ್ನಾಪ್ ಯತ್ನದ ವಿಡಿಯೋ ಅಲ್ಲ ಅಂತ ಹೇಳಿ. ಸುಮಾರು ಈವ್ನಿಂಗ್ 5 ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಈ ವಿದ್ಯಾನಗರ ಬಡಾವಣೆಗೆ ಒಬ್ಬ ಅಪರಿಚಿತ ಬೈಕ್ ಮೇಲೆ ಬಂದು ಬಾಲಕಿಯರ ಅಪಹರಣೆ ಮಾಡೋಕ್ಕೆ ಪ್ರಯತ್ನಿಸಿದ್ದಾನೆ ಅನ್ನೋ ಸುದ್ದಿ ನಾನು ಮಾಧ್ಯಮ ಮುಖಾಂತರ ತಿಳ್ಕೊಂಡಿದ್ದೆ. ಅದರ ಪ್ರಕಾರ ನಿನ್ನೆ ನಮ್ಮ ಗಾಂಧಿಗಂಜ್ ಪೊಲೀಸರು ತನಿಖೆ ವಹಿಸಿಕೊಂಡು ಬಂದ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು, ವಿವರಗಳೇನು ಅಂತ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದಾಗ ಭಗ್ದಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಔರಾದ್ ಸಿರಿಸಿ ಅನ್ನೋ ಊರಿಗೆ ಸೇರಿದ್ದ ಮಲ್ಲಿಕಾರ್ಜುನ್ ಅಂತ ನಮಗೆ ಗೊತ್ತಾಗಿರ್ತದೆ. ಈ ಮಲ್ಲಿಕಾರ್ಜುನ್ ವಿಚಾರಿಸಿ ಅವನು ಹೇಳಿಕೆ ಪಡೆದಿದ್ದಾಗ ನಮಗೆ ಗೊತ್ತಾಗಿದ್ದೇನೆಂದರೆ, ತನ್ನ ಸಂಬಂಧಿಕರ ಮದುವೆ ಆಮಂತ್ರಣ ಪತ್ರ ಹಂಚಿಕೆ ಮಾಡೋಣ ಅಂತ ವಿದ್ಯಾನಗರ ಬಡಾವಣೆಗೆ ಬರ್ತಾನೆ. ತನ್ನ ಸ್ವಂತ ಕಾಕನ ಮಗಳು, ಈ ಮಗಳನ್ನು ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಚಾಂಬೋಳ್ ಅನ್ನೋ ಊರಿಗೆ ಮದುವೆ ಸಂಬಂಧ ಇದು ಮಾಡಿಕೊಡ್ತಾರೆ.